ಇದು ಒಂದು ಉತ್ಸವ ಅಷ್ಟೇ ಅಲ್ಲ, ಇದು ನಮ್ಮ ಮಣ್ಣಿನ ಸಂಭ್ರಮ, ಇದು ನಮ್ಮ ಮಕ್ಕಳ ಕನಸುಗಳ ಹಬ್ಬ. ವೆಲ್ಕಮ್ ಟು ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026. ಆ್ಯಂಡ್ ಬಿಫೋರ್ ದ ಗ್ರ್ಯಾಂಡ್ ಉತ್ಸವ ಸೆಲೆಬ್ರೇಷನ್, ರಾಯಚೂರು ವಿಟ್ನೆಸಸ್ ಸಮಥಿಂಗ್ ಟ್ರೂಲಿ ಸ್ಪೆಷಲ್. ಅದೇ ನೋಡಿ, ನಮ್ಮ ಮಕ್ಕಳ ಹಬ್ಬ. ರಾಯಚೂರು ಹಿಸ್ಟ್ರಿ, ಕಲ್ಚರ್ ಆ್ಯಂಡ್ ನೌ ಕ್ರಿಯೇಟಿವಿಟಿ ಆಫ್ ಚಿಲ್ಡ್ರನ್. ಜಿಲ್ಲಾ ಉತ್ಸವ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ, ಬಟ್ ಈ 2 ದಿನಗಳು ಪೂರ್ತಿ ಮಕ್ಕಳಿಗಾಗಿಯೇ ಈ ಮಕ್ಕಳ ಹಬ್ಬ. ಸ್ನೇಹಿತರೆ, ಈ ಒಂದು ಮಕ್ಕಳ ಹಬ್ಬದಲ್ಲಿ ನಾನು ಪ್ರತಿಯೊಂದನ್ನು ಕವರ್ ಮಾಡಿದ್ದೀನಿ. ಸೊ ಅದೆಲ್ಲವನ್ನು ತೋರ್ಸೋಕ್ಕಿಂತ ಮೊದಲು ನಾನು ನಮ್ಮ ಪೌರ ಕಾರ್ಮಿಕರನ್ನು ತೋರಿಸ್ತೀನಿ. ಸೊ CMC ಕಡೆಯಿಂದ ಬಂದಂಥ ಪೌರ ಕಾರ್ಮಿಕರು ಈ ಒಂದು ಗ್ರೌಂಡಲ್ಲಿ ನಾನು 2 ದಿನ ಓಡಾಡಿದ್ದೀನಿ. 2 ದಿನನೂ ಎಷ್ಟು ನೀಟ್ ಇತ್ತು ಗ್ರೌಂಡು ಅಂತಂದರೆ, ಪ್ರತಿಯೊಂದು ಕಡೆನೂ ಪೇಪರ್ ಇರಲಿ, ಪ್ಲಾಸ್ಟಿಕ್ ಇರಲಿ, ನನ್ನ ಮಕ್ಕಳು ತಿನ್ನಂಥ ಕುರ್ಕುರೆ ಪಾಕೆಟ್ ಇರಲಿ, ಐಸ್ ಕ್ರೀಮ್ ರ್ಯಾಪರ್ಸ್ ಇರಲಿ, ಚಾಕ್ಲೇಟ್ ಇರಲಿ, ಯಾವುದೇ ಬೀಳಲಿ ಇನ್ಸ್ಟಂಟ್ ಆಗಿ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದಾಕೋರು. ಅಷ್ಟು ಆ ಒಂದು ಸ್ವಚ್ಛತೆಯ ಕಾರ್ಯವನ್ನು ಈ ಒಂದು ನಮ್ಮ CMC ಕಡೆಯವರು ತೊಗೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಓಡಾಡೋದ್ರಿಂದ ಧೂಳು ಜಾಸ್ತಿ ಎದ್ದೇಳ್ತಿದೆ ಅಂತ ಹೇಳಿ ಟೈಮ್ ಟು ಟೈಮ್ ಈ ಒಂದು ಗ್ರೌಂಡ್ಗೆ ನೀರನ್ನು ಸತಿ ಹೊಡಿತಿದ್ದಾರೆ. ಅಷ್ಟು ಇನಿಷಿಯೇಟ್ ತಗೊಂಡು ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಜಿಲ್ಲಾಡಳಿತ ಇದನ್ನು ಮಾಡ್ಕೊಂಡು ಬರ್ತಿದೆ. ಕ್ಲೀನ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಸಲಾಮಿ. ಸ್ನೇಹಿತರೆ, ಮೊದಲಿಗೆ ನಾನು ನಿಮಗೆ ದೊಡ್ಡ ದೊಡ್ಡ ಗೊಂಬೆ ವೇಷಧಾರಿಗಳನ್ನ ತೋರಿಸ್ತೀನಿ. ಈ ಒಂದು ಮಕ್ಕಳ ಹಬ್ಬದಲ್ಲಿ ಮೇನ್ ಮಕ್ಕಳು ಎಂಜಾಯ್ ಮಾಡಿದ್ದು ಮತ್ತು ಮೇನ್ ಅಟ್ರಾಕ್ಟಿವ್ ಇದ್ದಿದ್ದು ಈ ಒಂದು ದೊಡ್ಡ ದೊಡ್ಡ ಗೊಂಬೆಗಳು ನೋಡ್ರಿ. ಇನ್ನು ಈ ಗೊಂಬೆಗಳಲ್ಲಿ ನಮ್ಮ ಕನ್ನಡದ ಸೂಪರ್ ಸೋ ಮೂವಿಯಲ್ಲಿ ಬರುವ ನಮ್ಮ ರಾಜ್ಬಿ ಶೆಟ್ಟಿ ಮತ್ತು ಭಾವ ಅವರ ಕ್ಯಾರೆಕ್ಟರ್ನ ಹೋಲುವ ಗೊಂಬೆಗಳಿದ್ವು. ಇನ್ನು ನಮ್ಮ ಸ್ಟೇಡಿಯಂನ ಈ ಅಂಗಳದಲ್ಲಿದ್ದಂಥ ದೊಡ್ಡ ದೊಡ್ಡ ಗೊಂಬೆಗಳನ್ನು ನೋಡಿದ ಮಕ್ಕಳ ಖುಷಿಗೆ ಮಿತಿನೇ ಇರಲಾರ್ದಂಗಾಗಿತ್ತು. ಎಲ್ಲರೂ ಶೇಕ್ ಹ್ಯಾಂಡ್ ಮಾಡೋದು, ಸೆಲ್ಫಿ ತಗೊಳ್ಳೋದು, ಕೆಲ ಮಕ್ಕಳಂತೂ ಒಳಗಡೆ ಏನೈತೆ ಅಂತೇಳಿ ಕ್ಯೂರಿಯಾಸಿಟಿಯಿಂದ ಇಣಕಾಗ್ತಿದ್ರು. ಆ ತರಹ ಖುಷಿಯಲ್ಲಿ, ಎಕ್ಸೈಟ್ಮೆಂಟಲ್ಲಿ ನಮ್ಮ ಮಕ್ಕಳಿದ್ರು. ನಮ್ಮ ಜಿಲ್ಲಾಡಳಿತದವರು ಏನು ಮಾಡಿದ್ರು ಅಂದರೆ, ಮಕ್ಕಳ ಸಲುವಾಗಿ ಮ್ಯಾಜಿಕ್ ಶೋನ ಏರ್ಪಡಿಸಿದ್ರು. ಈ ಮ್ಯಾಜಿಕ್ ಶೋನ ಮ್ಯಾಜಿಷಿಯನ್ ಬಂದ್ಬಿಟ್ಟು ಕುದ್ರೋಳಿ ಗಣೇಶ್ ಅಂತ ಹೇಳಿ ನಮ್ಮ ಕರ್ನಾಟಕದ ಮಂಗಳೂರಿನವರು. ಇವರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಅವಾರ್ಡ್ಸ್ನ ವಿನ್ ಆಗಿದ್ದಾರೆ. ಇವರು ಬಹಳ ಫೇಮಸ್ ಮ್ಯಾಜಿಷಿಯನ್ ಅಂತಾನೆ ಹೇಳ್ಬೋದು. ಇವ್ರ ಕಡೆಯಿಂದ ಮ್ಯಾಜಿಕ್ ಶೋನ ಏರ್ಪಡಿಸಿದ್ರು.
ಒಂದು ಮಕ್ಕಳ ಹಬ್ಬದಲ್ಲಿ ಈ ಒಂದು ಕೋಳಿ ಡ್ಯಾನ್ಸ್ ಮಕ್ಕಳಿಗೆ ಬಹಳ ಮನರಂಜನೆಯನ್ನು ಕೊಟ್ಟಿತ್ತು. ಈ ಒಂದು ಮಕ್ಕಳ ಹಬ್ಬದಲ್ಲಿ ಮಕ್ಕಳಿಂದ ಮಲ್ಲಕಂಬ ಪ್ರದರ್ಶನವೂ ಆಯಿತು. ಇದನ್ನು ನಾನು ಫಸ್ಟ್ ಟೈಮ್ ನಾನು ನೋಡಿರೋದೇ ಇದನ್ನು ಫಸ್ಟ್ ಟೈಮ್. ಸೊ ಬಹಳ ಅಂದರೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸಿತು. ಮಕ್ಕಳು ಭಾಳ ಅಂದರೆ ಭಾಳ ಎಂಜಾಯ್ ಮಾಡಿದರು. जय हनुमान वीर बलवान, राम के भक्त जगत के प्राण, पवन पुत्र शक्ति के धारी, संकट मोचन दुख निवारे, केसरी नंदन अति सुजान, सीता माँ के रक्षक महान, जय जय हनुमान, जय जय हनुमान. रक्षा किया, रावण के सपने मिटा दिया, गदा उठाया दुख हर लिया, राम के नाम का दिया जला, केसरी नंदन अति सुजान, सीता माँ के रक्षक महान, जय जय हनुमान, जय जय. ನೋಡಿದ್ರಲ್ಲ ಈ ಒಂದು ಮಲ್ಲಕಂಬ ಪ್ರದರ್ಶನ ಎಷ್ಟು ಮಸ್ತ್ ಇತ್ತು ಅಂತ ಹೇಳಿ. ಇದು ಅಲ್ಲದೆ ಹೊರಗಡೆ ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲದೆ ಹೊರಗಡೆಯನ್ನು ಸ್ಟಾಲ್ಸ್ ಹಾಕಿದ್ದಾರೆ. ಯಾವ ಥರ ಅಂತ ಹೇಳಿದ್ರೆ ಶಾಲಾ ಶಿಕ್ಷಕರು, ಅಲ್ಲಿ ಡ್ರಾಯಿಂಗ್ ಟೀಚರ್ಸ್ ಇರ್ಬೋದು, ಬೇರೆ ಬೇರೆ ಕ್ರಾಫ್ಟ್ ಮಾಡೋರು ಎಲ್ಲ ಟೀಚರ್ಸ್ಗಳೆಲ್ಲ ಯೂನಿಟಿಯಾಗಿ ಸ್ಟಾಲ್ಸ್ಗಳು ಹಾಕ್ಕೊಂಡು ಸ್ಟೂಡೆಂಟ್ಸ್ ಬಂದಂಥ ಮಕ್ಕಳಿಗೆ ಅದನ್ನು ಕ್ರಾಫ್ಟ್ ಮೇಕಿಂಗ್ನ ಕಲಿಸ್ತಿದ್ದಾರೆ. ಕೆಲವೊಬ್ಬರು ಸ್ಕೆಚ್ ಆರ್ಟಿಸ್ಟ್ ಬಂದಿದ್ದಾರೆ, ಕೆಲವು ವೈಲ್ಡ್ ಲೈಫ್ ಫೋಟೋಗ್ರಫಿ ಎಕ್ಸಿಬಿಷನ್ ಮಾಡ್ತಿದ್ದಾರೆ, ಇನ್ನೂ ಕೆಲವು ಕಡೆ ಗಾಳಿಪಟಗಳ ಮೇಕಿಂಗ್ ಅಂಡ್ ಗಾಳಿಪಟಗಳ ಹಾರಾಟವನ್ನು ಮಾಡ್ತಿದ್ದಾರೆ. ಅದನ್ನು ತೋರಿಸ್ತೀನಿ. ಕೆಲವೊಂದನ್ನು ನಾನು ಫುಲ್ ಡೀಟೇಲ್ ಆಗಿ ಕವರ್ ಮಾಡೋಕ್ಕಾಗಿಲ್ಲ. ಸೊ ಅಲ್ಲಿ ವಿಡಿಯೋ ನೋಡ್ತಿರೋ ಶಿಕ್ಷಕರು ಯಾರು ಇದ್ರೆ ನಮ್ಮನ್ನು ಕವರ್ ಮಾಡಿಲ್ಲ ಅಂತ ಅನ್ಕೊಳ್ಳದೆ, ಅಲ್ಲಿ ರಶ್ ಇದ್ದ ಕಾರಣ ನಾನು ಜಾಸ್ತಿ ಏನು ಕವರ್ ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಇಲ್ಲಿರುವ ಪ್ರತಿಯೊಂದೊಂದು ಫೋಟೋ ಒಂದೊಂದು ಕತೆ ಹೇಳುತ್ತೆ. ನಮ್ಮ ರಾಯಚೂರಿನ ರಿಚ್ ವೈಲ್ಡ್ ಲೈಫ್ನ ಪ್ರತಿಬಿಂಬಿಸುತ್ತೆ. ಈ ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿದ್ದು ಸಾಹಿತಿಗಳು, ಲೇಖಕರು ಆಗಿರುವ ಈರಣ್ಣ ಬೆಂಗಾಲಿ ಸರ್ ಅವರು. ಇಲ್ಲಿ ಎಲ್ಲ ಮಕ್ಕಳು ನಮ್ಮ ಊರಿನ ವೈಲ್ಡ್ ಲೈಫ್ನ ನೋಡಿ ಖುಷಿ ಪಡ್ತಿದ್ದಾರೆ. ಈ ಒಂದು ಮಕ್ಕಳ ಬಗ್ಗೆ ಮಂಗಳೂರಿಂದ ಬಂದ ಕಲಾವಿದರು ಸ್ಕೆಚ್ ಆರ್ಟ್ನ ಮಾಡ್ತಾ ಇದ್ರು. ಮಕ್ಕಳು ಆ ಸ್ಕೆಚ್ನ ನೋಡಿ ಬಹಳ ಖುಷಿ ಆಗ್ತಾ ಇತ್ತು. ನಾನು ರಿತೇಶ್ ರಾವ್ ಅಂತ ಮಂಗಳೂರಿಂದ ಬಂದಿದ್ದೇನೆ. ಫಸ್ಟ್ ಟೈಮ್ ಬಂದದ್ದು ರಾಯಚೂರಿಗೆ. ಮಕ್ಕಳ ಹಬ್ಬದ ಪ್ರಯುಕ್ತವಾಗಿ ಬಂದಿದ್ದೇನೆ. ಒಳ್ಳೆ ಗ್ರ್ಯಾಂಡಾಗಿ ಮಾಡಿಕೊಟ್ಟಿದ್ದಾರೆ ಮಕ್ಕಳ ಹಬ್ಬ ರಾಯಚೂರಲ್ಲಿ. ನಾವು ಮೈನಾಗಿ ಕ್ಯಾರಿಕೇಚರ್ಗೋಸ್ಕರ ಬಂದದ್ದು ರಾಯಚೂರಿಗೆ ಅಂತ. ಬಂದು ಭಾಳ ಖುಷಿ ಆಯ್ತು. ಇಲ್ಲಿದ್ದು ಜನ, ಭಾಷೆ ಚೇಂಜಸ್ ಉಂಟು ತುಂಬ. ಫುಡ್ಡಲ್ಲಿ, ಭಾಷೆಯಲ್ಲಿ, ಜನರು ಮಾತಾಡೋ ಸ್ಟೈಲಲ್ಲಿ ಅಡ್ಜಸ್ಟ್ ಆಗ್ತಾ ಇದ್ದೇವೆ. ಈಗ ತುಂಬ ಒಳ್ಳೆ ಮಾಡಿಕೊಟ್ಟಿದ್ದಾರೆ. ಈಗ ಕ್ಯಾರಿಕೇಚರ್ ಸ್ಟಾಲ್ ಇದು ವ್ಯವಸ್ಥೆ ಆಗಲಿ, ಮಕ್ಕಳದ್ದು ಸಹ ಒಳ್ಳೆ ರೆಸ್ಪಾನ್ಸ್ ಉಂಟು, ಟೀಚರ್ಸ್ನವ್ರದ್ದು ಒಳ್ಳೆ ರೆಸ್ಪಾನ್ಸ್ ಉಂಟು. ಬೇಕಾದ ಒಳ್ಳೆ ವ್ಯವಸ್ಥೆಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಖುಷಿ ಆಯಿತು ಊರೆಲ್ಲ ನೋಡಿ. ಅದೇ ರೀತಿ ಮಾಸ್ಕ್ ಮೇಕಿಂಗ್ ಏನಿದೆ ಅಲ್ಲ, ಮುಖವಾಡ ತಯಾರಿಕೆ ಒಂದು ಸ್ಟಾಲ್ನೂ ಇಲ್ಲಿತ್ತು. ಸೊ ಬಂದಂತಹ ಗೌರ್ಮೆಂಟ್ ಟೀಚರ್ಸ್ಗಳು, ಬೇರೆ ಬೇರೆ ಟೀಚರ್ಸ್ಗಳು ಎಲ್ಲರೂ ಸೇರಿ ಮಕ್ಕಳಿಗೆ ಅದ್ರ ಬಗ್ಗೆ ಹೇಳ್ತಾ ಇದ್ರು, ಪ್ಲಸ್ ಅದು ಮಾಡೋದನ್ನೆಲ್ಲ ತೋರಿಸ್ತಾ ಇದ್ರು. ನನ್ನ ಹೆಸರು ರಾಧಾ, ಸರ್ಕಾರಿ ಪ್ರೌಢಶಾಲೆ ಗುಂಜಳ್ಳಿ. ಮಕ್ಕಳಿಗೆ ರಾಯಚೂರು ಉತ್ಸವದಲ್ಲಿ ಮಕ್ಕಳಿಗೆ ಮಾಸ್ಕನ್ನು ಮಾಡುವಂಥ ವಿಧಾನವನ್ನು ಹೇಳ್ತಾ ಇದ್ದೀವಿ. ಇದು ಮಕ್ಕಳಿಗೆ ಕಲಿಕೆಗೆ ಉಪಯೋಗ ಆಗಲಿ ಅಂಥೇಳಿ, ಬರೀ ಓದಿಂದ ಮಕ್ಕಳಿಗೆ ಇದಾಗಲ್ಲ, ಕೌಶಲ್ಯವನ್ನು ವೃದ್ಧಿಸ್ಕೊಳ್ಬೇಕಂತ ಹೇಳಿ ಈ ಮಕ್ಕಳಿಗೆ ವಿವಿಧ ರೀತಿಯ ಕಲಾಕೃತಿಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ವಿ. ಇದರಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋದು ಏನಪ್ಪಾ ಅಂತಂದ್ರೆ, ಮಣ್ಣಿನಿಂದ ಮೂರ್ತಿ ತಯಾರು ಮಾಡುವಂತಹ ಈ ಒಂದು ಕಲೆಗಳು.
ಅದರಲ್ಲೂ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಗಣೇಶನ್ ಮಾಡಂತಂದರೆ ಅವ್ರ ಅಪ್ಪನ ಈಶ್ವರನ್ ಮಾಡೋಷ್ಟು ಟ್ಯಾಲೆಂಟ್ ಇರುತ್ತೆ. ಅವರಿಗೆ ಸ್ವಲ್ಪ ನಾವು ಮಣ್ಣು ಕೊಟ್ಬಿಟ್ಟು ನಮ್ಗೆ ಮಾಡಿ ಕೊಡು ಅಂತಂದ್ರೆ ಮುಗಿದೋಯ್ತು. ಅವರಂತ ಕಲೆಗಳು ಮಾಡೋರು ಯಾರು. ನಮಸ್ಕಾರ. ರಾಯಚೂರು ಜಿಲ್ಲಾ ಉತ್ಸವ ಅಂಗವಾಗಿ ಇಂದು ನಾವು ನೋಡ್ತಾ ಇದ್ದೀವಿ ಮಕ್ಕಳ ಮೇಳ. ಇಲ್ಲಿ ಮಕ್ಕಳ ಒಂದು ಕ್ಲೇ ಮಾಡೆಲಿಂಗ್ ಪ್ರದರ್ಶನ ನಡೀತಾ ಇದೆ. ವಿಧ ವಿಧವಾದಂತಹ ಆಕಾರದ ಮಣ್ಣಿನ ಮಾದರಿಗಳನ್ನು ಇಲ್ಲಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದು ರಾಯಚೂರು ಎಡೆದೂರ ನಾಡ ಹಬ್ಬದ ಸಲುವಾಗಿ ಇಲ್ಲೆಲ್ಲ ಥರದ ಮಣ್ಣಿನ ಮಾದರಿ ಬಗ್ಗೆ ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಇದು ಮಕ್ಕಳೇ ಮಾಡಿದ್ದಾರೆ ನೋಡ್ರಿ. ಎಲ್ಲ ಜಿಂಕೆ, ಗಣೇಶ, ಆಮೇಲೆ ಮೊಸಳೆ, ಒಂಟೆ, ಈ ಥರ ಎಲ್ಲ ಶಾಲೆ ಮಕ್ಕಳು ಬಂದು ಎಲ್ಲ ಮಾಡಿದ ಎಲ್ಲ ಥರದ ಮಣ್ಣಿನಿಂದನೇ ಇದೆಲ್ಲ ಮಾಡಿದ್ದು. ಹಿಂಗಾಗಿ ಮಕ್ಕಳಿಗೆಲ್ಲ ಒಂದು ಸುಗ್ಗಿ ಹಬ್ಬ ಜಾತ್ರೆ ಇದ್ದಂಗೆ ಆಗಿದೆ ಇಲ್ಲಿ. ಹಿಂಗಾಗಿ ಸಂತೋಷ ನಮಗೆ. ಚೆನ್ನಾಗಿ ಒಂದು ದೊಡ್ಡ ಹಬ್ಬ ಥರ ಮಾಡ್ತಾ ಇದ್ದಾರೆ ಈ ರಾಯಚೂರಲ್ಲಿ. ಇನ್ನು ಮಕ್ಕಳಿಗೆ ತೂಗುದೀಪ ಯಾವ ಥರ ಮಾಡಬೇಕು, ಯಾವ ಥರ ಕಟ್ ಮಾಡಬೇಕು, ಪೇಪರಿಂದ ತೂಗುದೀಪನ ಯಾವ ಥರ ಮಾಡಬೇಕು ಕಟ್ ಮಾಡಿ ಅಂತೇಳಿ ಎಲ್ಲನೂ ಇಲ್ಲಿ ಅಚ್ಚುಕಟ್ಟಾಗಿ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾ ಇದ್ರು. ಇನ್ನೂ ಒಂದು ಸ್ಟೆಪ್ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರೋದು ಏನು ಅಂತಂದರೆ, ಈ ಒಂದು ಮಕ್ಕಳ ಹಬ್ಬದಲ್ಲಿ ಮಕ್ಕಳ ಸಲುವಾಗಿ ರೋಬೋಟಿಕ್ ಬಟರ್ಫ್ಲೈ ಶೋನ ಅರೇಂಜ್ ಮಾಡಿದ್ದಾರೆ. ಅಲ್ಟಿಮೇಟ್ ಇದಾವ. ಒಂದೊಂದು ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ. ನಮಸ್ಕಾರ. ಐ ಆಮ್ ಎ ಸಿಟಿಸನ್ ಆಫ್ ರಾಯಚೂರಿಗೆ ಇರೋದು. ನಮ್ಮದು ಹೆಸರು ಇಂದಿರಾ ಕಲ್ಯಾಣ್ಕರ್. ನಾವು 75 ಇಯರ್ಸ್ ಇದೆ. ಇಲ್ಲಿ ತಲಗಿಂದ ನಾವು ಇಲ್ಲಿಗೆ ಬಂದೀವಿ. ನಮ್ಮದು ಹೆಸರು ನೋಡಿದರೆ ಆಶ್ಚರ್ಯ ಆಗ್ಯದ. ಥ್ಯಾಂಕ್ಸ್ ಟು ಜುಬಿನ್ ಮಹಾಪೋತ್ರ, ದ ಕಮಿಷನರ್ ಆಫ್ ಮುನ್ಸಿಪಾಲಿಟಿ ರಾಯಚೂರ್. ಇಲ್ಲಿ ಬೇಕಾದಷ್ಟು ಸ್ಟಾಲ್ಸ್ ಇದೆ. clay making, patang, butterfly show, robotic show, entertainment, magic show is going on. Girls are dancing. Please come and enjoy in spite of your age. Please, thank to Jubin Mahapotra. ಸರ್ಕಾರಿ ಶಾಲೆ ಮಕ್ಕಳ ತೋರಿಸ್ತೀನಿ ಎಷ್ಟು ಖುಷಿಯಾಗಿದ್ದಾರೆ ಅವರು ಅಂದರೆ ಈ ಒಂದು ಮಕ್ಕಳ ಹಬ್ಬದಲ್ಲಿ ಅವರು ಪಾಲ್ಗೊಂಡಿದ್ದಕ್ಕೆ ನೆಕ್ಸ್ಟ್ ಲೆವೆಲ್ ಖುಷಿಯಾಗಿದೆ. ಸರ್ಕಾರಿ ಶಾಲೆಗಳು ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಒಂದು ಗೌರ್ಮೆಂಟ್ ಸ್ಕೂಲ್ ಆಗಲಿ ದೊಡ್ಡ ದೊಡ್ಡ ಸ್ಕೂಲ್ಗಳಾಗಲಿ ಅವರು ಇದೆಲ್ಲ ನೋಡಿರ್ತಾರೆ. ವರ್ಷಕ್ಕೊಂದ್ಸತಿ ಇವೆಂಟ್ಸ್ ಮಾಡಿ ಈ ಥರ ಕರೆಸಿ ಎಲ್ಲ ಅವರಿಗೆ ತೋರಿಸಿರ್ತಾರೆ. ಸೊ ಇದರ ಪರಿಚಯ ಆ ಒಂದು ದೊಡ್ಡ ಸ್ಕೂಲ್ಗಳಿಗೆ, ಪ್ರೈವೇಟ್ ಸ್ಕೂಲ್ ಹುಡುಗರಿಗೆ ಇರುತ್ತೆ. ಸೊ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಮುಗ್ಧ ಮಕ್ಕಳು ಅವ್ರಿಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಸಿಗಲ್ಲ. ಸೊ ಅದರ ಸಲುವಾಗಿ ನಾನು ಸರ್ಕಾರಿ ಶಾಲೆ ಹುಡುಗರಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀನಿ. ಈ ಒಂದು ನನ್ನ ಹೆಸರು ಸಂಜೀವ್ ಕುಮಾರ್. ನಾನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗಬ್ಬೂರು, ತಾಲೂಕು ದೇವದುರ್ಗ. ನಾವು ರಾಯಚೂರು ಉತ್ಸವಕ್ಕೆ ಬಂದಿದ್ದೇವೆ. ಎಡದರೆ ನಾಡು ರಾಯಚೂರು ಉತ್ಸವಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ನೋಡುತ್ತಿದ್ದೇವೆ. ಇದರಿಂದ ನಮಗೆ ಜ್ಞಾನ ಕೂಡ ಹೆಚ್ಚಾಗುತ್ತಿದೆ ಎಂದು ತಿಳಿಸಿ. ಈ ಒಂದು ಹಬ್ಬದಲ್ಲಿ ಗೆದ್ದವರು ಪ್ರತಿಯೊಬ್ಬ ಮಕ್ಕಳು. ಈ ಮಕ್ಕಳ ಗೆಲುವಿಗೆ ಸಹಕಾರ ಮಾಡಿದ್ದು ನಮ್ಮ ಜಿಲ್ಲಾಡಳಿತ.
ಈ ಒಂದು ಮಕ್ಕಳ ಹಬ್ಬದಲ್ಲಿ ಆ ಒಂದು ದೊಡ್ಡ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿಬಿಟ್ಟು ಮಸ್ತ್ ಶಾಲಾ ವಿದ್ಯಾರ್ಥಿಗಳು, ಹಲವಾರು ಶಾಲೆಗಳಿಂದ ಬಂದಂಥ ವಿದ್ಯಾರ್ಥಿಗಳು ಅವರವರ ಡ್ಯಾನ್ಸ್ನ ಮಾಡಿಬಿಟ್ಟು ಮಸ್ತ್ ಕಾಸ್ಟ್ಯೂಮ್ನಲ್ಲಿ ರೆಡಿ ಆಗಿದ್ರು. ನೋಡಿ ವಿಡಿಯೋನಲ್ಲಿ ಯಾವ ಥರ ಎಷ್ಟು ಕ್ಯೂಟಾಗಿ ಎಷ್ಟು ಮುದ್ದಾಗಿ ಮಕ್ಕಳು ಕಾಣ್ತಿದ್ದಾರೆ ಅಂತೇಳಿ. ನೀವು ಇಲ್ಲಿವರೆಗೂ ನೋಡಿದ್ದು ಈ ಒಂದು ಮಕ್ಕಳ ಹಬ್ಬ ಸಲುವಾಗಿ ಈ ಒಂದು ನಮ್ಮ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಲಾದ ಪ್ರತಿಯೊಂದು ಇವೆಂಟ್ನು, ಪ್ರತಿಯೊಂದು ಸ್ಟಾಲ್ನು, ಪ್ರತಿಯೊಂದು ಪ್ರೋಗ್ರಾಮ್ನು ನಾನು ಕವರ್ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಿದ್ದೀನಿ. ಇದಲ್ಲದೆ ಇನ್ನೂ 2 ನಾನು ತೋರಿಸ್ತೀನಿ ನಿಮಗೆ. ಏನಂತಂದರೆ ಆರ್ಟಿಫಿಷಿಯಲ್ ಫಾರೆಸ್ಟ್ ಕ್ರಿಯೇಷನ್ ಮಾಡಿದ್ದಾರೆ ಅರಣ್ಯ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ರಾಯಚೂರು ಕಡೆಯಿಂದ. ನಮ್ಮ ನಗರದ ವಾಲ್ಕಟ್ ಗ್ರೌಂಡ್ ಇದೆಯಲ್ಲ, ಅಂದರೆ ಬಸವೇಶ್ವರ ಸರ್ಕಲ್ ಹತ್ರ ಇರೋ ಒಂದು ಗ್ರೌಂಡಲ್ಲಿ ಆರ್ಟಿಫಿಷಿಯಲ್ ಫಾರೆಸ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಎಷ್ಟೋ ಜನ ಅಲ್ಲಿ ಹೋಗಿ ಮಾತಾಡ್ಕೊತಾ ಇದ್ರು, ಅದು ಕೆರೆ ಟೈಪ್ ಮಾಡಿದ್ದಾರೆ ಅಲ್ಲಿ ಆರ್ಟಿಫಿಷಿಯಲ್ ಆಗಿ, ಅದರಲ್ಲಾದರೂ ಒರಿಜಿನಲ್ ಕಮಲವನ್ನು ಹಾಕ್ಬೋದಿತ್ತಲ್ಲ ಅಂತೇಳಿ ಅನ್ಕೊತಿದ್ರು. ಸೊ ಮೊದಲೇ ಅವ್ರು ಹೇಳಿದ್ದಾರೆ ಆರ್ಟಿಫಿಷಿಯಲ್ ಫಾರೆಸ್ಟ್ ಕ್ರಿಯೇಷನ್ ಅಂತ ಹೇಳಿ. ಸೊ ನೀವು ಅದನ್ನು ತಿಳ್ಕೊಳ್ಳಾರ್ದ ಏನೇನೋ ಕಮೆಂಟ್ಸ್ಗಳನ್ನ ಸೊ ಯಾವುದೇ ಪೇಜಸ್ಗಳಿಗೆ ಹಾಕ್ಬೇಡಿ. ನಾನು ಭಾಳ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ನೋಡಿದ್ದೀನಿ, ಹೆಸರಲ್ಲೇ ಇದೆ ಆರ್ಟಿಫಿಷಿಯಲ್ ಫಾರೆಸ್ಟ್ ಕ್ರಿಯೇಷನ್ ಅಂತೇಳಿ. ಸೊ ಅಷ್ಟೇ ನಾನು ಹೇಳೋದು, ಇನ್ನೂ ಜಾಸ್ತಿ ಏನು ಹೇಳೋದಿಲ್ಲ. ಎಂಜಾಯ್ ಮಾಡಿ ವಿಜುವಲ್ಸ್ನ. ಇನ್ನೊಂದು ಕಡೆ ನಮ್ಮ ರಾಯಚೂರಿನ ಕೆರೆ ಹಬ್ಬ. ನಮ್ಮ ರಾಯಚೂರಿನ ಮಾವಿನ ಕೆರೆಯಲ್ಲಿ ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ಲರಿಗೆ ಅಂದರೆ ತಪ್ಪಿಲ್ಲ, ಈ ಕೆರೆ ಹಬ್ಬವನ್ನು ಮಾಡಿ ಅಲ್ಲಿಗೆ ಸಿಂಗರ್ಸ್, ಡ್ಯಾನ್ಸರ್ಸ್ನ ಕರೆಸಿದ್ದು. ಆ್ಯಂಡ್ ಮೇನ್ ಎಲ್ಲರೂ ವೇಟ್ ಮಾಡಿದ್ದು ಫೈರ್ ಶೋ ಸಲುವಾಗಿ. ಈ ಒಂದು ಕೆರೆ ಹಬ್ಬದಲ್ಲಿ ಗಾಳಿಪಟ ಶೋ ಜೊತೆಗೆ ಎಷ್ಟೋ ವಿಧವಾದ ಐಸ್ ಕ್ರೀಮ್ ಶೋನೂ ಇತ್ತು. ಸೊ ಎಲ್ಲರೂ ವೇಟ್ ಮಾಡಿದ್ದು ಯಾವುದಕ್ಕೆ ಅಂತಂದರೆ ಫೈರ್ ಶೋ ಸಲುವಾಗಿ. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಅನ್ಕೊತೀನಿ ಈ ಒಂದು ಫೈರ್ ಶೋ ನಮ್ಮ ರಾಯಚೂರಿನಲ್ಲಿ ಮಾಡ್ತಿರೋದು. ಎಲ್ಲರೂ ದೀಪಾವಳಿ ನೋಡಿರ್ತೀರ, ಇದು ಸ್ವಲ್ಪ ಸ್ಪೆಷಲ್. ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಹೇಳಿ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಈ ಒಂದು ಮಕ್ಕಳ ಹಬ್ಬ ಬಹಳ ವರ್ಷಗಳ ನಂತರ ನಮ್ಮ ರಾಯಚೂರಿನಲ್ಲಿ ಮಕ್ಕಳಿಗೋಸ್ಕರ ಮಾಡಿದ ಈ ಒಂದು ಮಕ್ಕಳ ಹಬ್ಬ ಬಹಳ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಇದಕ್ಕೆ ಕಾರಣರಾದಂತಹ ನಾನು ಫಸ್ಟ್ ಕಾರಣರಾದಂತಹ ಜಿಲ್ಲಾಡಳಿತಕ್ಕೆ ತಗೊಂತೀನಿ, ಆಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ಆಮೇಲೆ ಎಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್ ನಮ್ಮ ಪೌರ ಕಾರ್ಮಿಕರು. ಅವರಿಲ್ಲ ಅಂತಂದರೆ ಯಾವ ಇವೆಂಟು ನೀಟಾಗಿ ಕಾಣಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.